ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಆದಿಲಕ್ಷ್ಮಿ ಪುರಾಣ ಧಾರಾವಾಹಿಯ ಇಂದಿನ ಮತ್ತು ನಾಳೆ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡ್ಕೊಂಬರೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಸಂಚಿಕೆಯಲ್ಲಿ ಮೊದಲಿಗೆ ಆದಿ ಅವರಿಗೆ ಬಸ್ಸಲ್ಲಿ ಒಬ್ಬ ಹೆಂಗಸು ಹೊಡೆಯೋದಕ್ಕೆ ಅಂತ ಬರ್ತಾರೆ. ಆಗ ಲಕ್ಷ್ಮಿ ಅವರು ಬಂದು ತಡಿತಾರೆ. ಅಲ್ಲ, ಯಾಕಮ್ಮ ಅವನಿಗೆ ಹೊಡೆಯೋದನ್ನು ತಡಿತಿದ್ಯಾ ನೀನು ಅಂತ ಕೇಳ್ತಾರೆ. ಆಗ ಲಕ್ಷ್ಮಿ ಅವರು, ಅಲ್ಲಮ್ಮ, ನೀವು ಯಾವತ್ತೂ ಕೂಡ ಬ್ಯಾಲೆನ್ಸ್ ತಪ್ಪಿ ಬಸ್ಸಲ್ಲಿ ಯಾರ ಮೇಲೂ ಬಿದ್ದೇ ಇಲ್ವಾ? ಅವಾಗೆಲ್ಲರೂ ಕೂಡ ನಿಮಗೆ ಇದೇ ಥರ ಮಾಡ್ತಿದ್ರೆ ಸಹಿಸ್ಕೊಳ್ತಿದ್ರಾ ಅಂತ ಕೇಳ್ತಾರೆ. ಅಲ್ಲಮ್ಮ, ನೀನು ಯಾಕಮ್ಮ ಅವನ ಪರ ವಹಿಸ್ಕೊಂಡು ಮಾತಾಡ್ತೀಯ ಅಂತ ಕೇಳ್ತಾರೆ. ಆಗ ಲಕ್ಷ್ಮಿ ಅವರು, ಯಾಕೆ ಅಂತಂದರೆ ಅವನು ನನ್ನ ಗಂಡ ಅಂತ ಹೇಳ್ತಾರೆ. ಆಗ ಒಬ್ಬ ಅಜ್ಜಿ ಇದ್ದವರು, ಅಲ್ಲ, ನೀವಿಬ್ಬರನ್ನು ನೋಡ್ತಾ ಇದ್ರೆ ಗಂಡ ಹೆಂಡತಿ ಥರ ಅಂತ ಅನ್ನಿಸ್ತಾನೆ ಇಲ್ವಲ್ಲ ಅಂತ ಹೇಳ್ತಾರೆ. ಆಗ ಲಕ್ಷ್ಮಿ ಅವರು, ಸರಿ ಆಯಿತು ಅಂತ ಹೇಳ್ಬಿಟ್ಟು ತಾಳಿನ ತೆಗೆದು ತೋರಿಸ್ತಾರೆ. ಇವಾಗಾದ್ರೂ ನಂಬಿಕೆ ಬಂತ ನಿಮಗೆ ಅಂತ ಹೇಳ್ತಾರೆ. ಅಲ್ಲ, ಏನೋ ಪೊಲೀಸ್ ಸ್ಟೇಷನ್ ಅಂತ ಹೇಳ್ತಾ ಇದ್ರಿ ಅಲ್ವಾ, ಬನ್ನಿ ನಾನು ಉತ್ತರ ಕೊಡ್ತೀನಿ, ಹೋಗೋಣ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಕಂಡಕ್ಟರ್ ಕೂಡ ಬಂದ್ಬಿಟ್ಟು, ಅಯ್ಯೋ ಸುಮ್ಮನೆ ಇರಿ, ಜಗಳನ ದೊಡ್ಡದು ಮಾಡಬೇಡಿ ನೀವು, ಅವರಿಬ್ಬರು ಒಟ್ಟಿಗೆ ಹತ್ತಿದ್ದನ್ನು ನಾನೇ ಕಣ್ಣಾರೆ ನೋಡಿದ್ದೀನಿ, ಜೊತೆಗೆ ಅವಳು ಇಬ್ಬರಿಗೂ ಸೇರಿಸಿ ಟಿಕೆಟನ್ನು ತೊಗೊಂಡಿದ್ದಾಳೆ, ಈ ಜಗಳನ ಇಲ್ಲೇ ಬಿಟ್ಬಿಟ್ಟು ಆರಾಮಾಗಿ ಬನ್ನಿ ಎಲ್ಲರೂ ಅಂತ ಹೇಳ್ತಾರೆ. ಹಾಗೆ ಎಲ್ಲರೂ ಕೂಡ ಸುಮ್ಮನಾಗ್ತಾರೆ. ಆದಿಗೆ ಸ್ವಲ್ಪ ಕೋಪ ಬಂದ್ಬಿಡುತ್ತೆ. ನೆಕ್ಸ್ಟ್ ಸ್ಟಾಪ್ ಬಂದ ತಕ್ಷಣ ಆದಿ ಅವರು ಅಲ್ಲಿಂದ ಕೋಪ ಮಾಡ್ಕೊಂಡು ಇಳಿದ್ಬಿಡ್ತಾರೆ. ಆಗ ಲಕ್ಷ್ಮಿಯವರು ಕೂಡ ಆದಿ ನಿಂತ್ಕೊಳ್ಳೋ ಅಂತ ಹೇಳ್ಬಿಟ್ಟು ಹೇಳಿದ್ರು ಕೂಡ ಕೇಳದೆ ಇಳಿದಾಗ ಲಕ್ಷ್ಮಿನೂ ಕೂಡ ಆದಿ ಜೊತೆ ಇಳಿತಾರೆ. ಅಲ್ಲ ಕಣೋ ಆದಿ, ಯಾಕೋ ಇಳಿದೆ ನೀನು, ನೆಕ್ಸ್ಟ್ ಸ್ಟಾಪ್ ಅಲ್ವಾ, ಇದು ಒಂದು ಸ್ಟಾಪ್ ಮುಂಚೆನೇ ಹಿಡಿದ್ಬಿಟ್ಟಿಯಲ್ಲ ಅಂತ ಹೇಳ್ತಾರೆ. ಆಗ ಆದಿ ಅವರ ಅಮ್ಮ, ತಾಯಿ, ನೀ ನನ್ನ ಗಂಡ ಅಂತ ಹೇಳ್ದಲ್ಲ, ಅದಕ್ಕಿಂತ ಅವಮಾನ ದೊಡ್ಡದಿಲ್ಲ, ಯಾರ ಹತ್ರ ಒದೆ ತಿಂದರೂ ಕೂಡ ಇಂಥ ಅವಮಾನ ನನಗೆ ಬೇಕಾಗಿಲ್ಲ ಅಂತ ಹೇಳ್ತಾರೆ. ಆಗ ಲಕ್ಷ್ಮಿಯವರು, ಹೌದು, ನಿನಗೆ 4 ಜನ ತದಕಬೇಕಿತ್ತು, ಅವಾಗ ಗೊತ್ತಾಗ್ತಿತ್ತು ಅಂತ ಹೇಳ್ತಾರೆ. ಆಗ ಆದಿ ಅವರು ಫೋನ್ ನೋಡ್ಕೊಂಡು ನಿಂತಿರ್ತಾರೆ. ಅಷ್ಟರಲ್ಲಿ ಒಬ್ಬ ಕಳ್ಳ ಬಂದ್ಬಿಟ್ಟು ಫೋನಾಗಿ ಕಿತ್ಕೊಂಡು ಹೋಗ್ಬಿಡ್ತಾರೆ. ಅಯ್ಯೋ ಕಳ್ಳ ಕಳ್ಳ ಅಂತ ಲಕ್ಷ್ಮಿ ಕೂಡ ಬಡ್ಕೊಳ್ತಾ ಇರ್ತಾಳೆ. ಆಗ ಆದಿ ಅವರು, ಅಯ್ಯೋ ಕಳ್ಳ ಕಳ್ಳ ಅಂತ ಬಡ್ಕೊಂಡ್ರೆ ಸಿಕ್ಬಿಡ್ತಾನ, ಏನು ಓಡ್ಬೇಕು ಹಿಂದೆ ಅಂತ ಹೇಳ್ಬಿಟ್ಟು ಓಡೋಗ್ತಾರೆ. ಆಗ ಲಕ್ಷ್ಮಿ ಅವರು, ಆದಿ ನಿಂತ್ಕೊಳ್ಳೋ, ನಾನು ಕೂಡ ಬರ್ತೀನಿ ಅಂತ ಹೇಳ್ಬಿಟ್ಟು ಆದಿ ಜೊತೆನೇ ಲಕ್ಷ್ಮಿ ಅವರು ಕೂಡ ಹೋಗ್ತಾರೆ. ಆಗ ಕಳ್ಳ ಸಿಗೋದೇ ಇಲ್ಲ. ಸ್ವಲ್ಪ ದೂರ ಆದಮೇಲೆ ನಂತರ ಕಳ್ಳ ಸಿಗ್ತಾನೆ. ಆಗ ಆದಿ ಅವರು ಫೋನ್ ಕಿತ್ಕೊಳ್ಳೋದಕ್ಕೆ ಅಂತ ಹೋದರೆ ಅವನು ನೂಕ್ಬಿಟ್ಟು ಹೋಗ್ತಾರೆ. ಆಗ ಆದಿ ಅವರು ಕೆಳಗಡೆ ಬಿದ್ದು ಹುರುಳ್ತಾ ಇರ್ತಾರೆ. ಅಷ್ಟರಲ್ಲಿ ಲಕ್ಷ್ಮಿ ಕೂಡ ಬಂದ್ಬಿಟ್ಟು, ಅಪ್ಪ ತಂದೆ, ಮೊದಲು ಕಳ್ಳ ಸಿಗೋ ಥರ ಮಾಡಪ್ಪ, ನಾನು ಇವನ ಹತ್ರ ಹುರುಳು ಸೇವೆ ಮಾಡಿಸ್ತೀನಿ ಅಂತ ಹೇಳ್ಕೊಳ್ತಾ ಇರ್ತಾರೆ. ಅಷ್ಟರಲ್ಲಿ ಆದಿ ಅವರು ಎದ್ದು ಬರ್ತಾರೆ. ನೀನು ಹುರುಳು ಸೇವೆ ಮಾಡಿದ್ದು ಮುಗಿತಾ ಅಂತ ಕೇಳ್ತಾರೆ. ಹೇ ಪೆಂಗಿ, ನಾನು ಮಾಡ್ತಿದ್ದು ಹುರುಳು ಸೇವೆ ಅಲ್ಲ, ಅವನು ನೂಕ್ಬಿಟ್ಟು ಹೋದ, ಅದಕ್ಕೋಸ್ಕರ ಈ ಥರ ಬಿದ್ದೆ ಅಂತ ಹೇಳ್ತಾರೆ. ಏನೋ ಪೆಂಗ, ನನಗೆ ಹೇಳ್ತೀಯ ನೀನು, ಒಬ್ಬನ ಕಳ್ಳನ್ನು ಕೂಡ ಹಿಡಿಯೋದಕ್ಕಾಗಲ್ವಾ, ಫೋನು ಕೂಡ ನೀಟಾಗಿ ಇಟ್ಕೊಳಕ್ಕಾಗಲ್ವಾ ನಿನಗೆ ಅಂತ ಹೇಳ್ತಾರೆ. ಆಗ ಆದಿ ಅವರು ಕಳ್ಳನ ಹಿಡಿಯೋದಕ್ಕಿಂತ ಮತ್ತೆ ಓಡ್ತಾರೆ. ಆಗ ಲಕ್ಷ್ಮಿ ಅವರು, ನಾನು ಯಾಕೆ ಇವನಿಂದ ಹೋಗಲಿ, ಬೇರೆ ಕಡೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಬೇರೆ ಕಡೆ ಹೋಗ್ತಾರೆ. ಆಗ ಆ ಕಳ್ಳ ಲಕ್ಷ್ಮಿಗೆ ಸಿಕ್ಬಿಡ್ತಾನೆ. ಆಗ ಲಕ್ಷ್ಮಿಯವರು ಆ ಕಳ್ಳನ ಹಿಡ್ಕೊಂಡು ಸರಿಯಾಗಿ ಹೊಡಿತಾರೆ. ಅಕ್ಕ ಬಿಡಾಕ ಅಂತ ಕೇಳ್ತಾ ಇರ್ತಾನೆ. ಅಲ್ಲ ಕಣೋ, ನಾನು ನಿನ್ನ ಕಣ್ಣಿಗೆ ಅಕ್ಕನ ಥರ ಕಾಣಿಸ್ತಾ ಇದ್ದೀನಿ ಅಂತ ಹೇಳ್ತಾರೆ. ಅಲ್ಲ ತಂಗಿ, ಬಿಡಮ್ಮ ತಂಗಿ ಅಂತ ಕೇಳ್ತಾರೆ. ನನಗೇನಾದ್ರು ಇಂಥ ಅಣ್ಣ ಇದ್ದಿದ್ರೆ ಸರಿಯಾಗಿ ಮಾಡ್ತಿದ್ದೆ, ಕೊಡೋ ಫೋನು ಮೊದಲು ಅಂತ ಹೇಳ್ತಾರೆ. ಫೋನ್ ಇಸ್ಕೊಂಡು ಕಳ್ಳ ಹೋಗ್ತಾನೆ. ಆಗ ಆದಿಯವರು ಕಳ್ಳನ ಹಿಡಿಯೋ ಬರತಲ್ಲಿ ಬರಬೇಕಾದ್ರೆ ಲೈಟ್ ಕಂಬಕ್ಕೆ ಗುದ್ಕೊಂಡು ಸ್ವಲ್ಪ ಗಾಯ ಕೂಡ ಮಾಡ್ಕೊಳ್ತಾರೆ. ಬಿದ್ದಿದ್ದರಿಂದ ಚಿಕ್ಕ ಪುಟ್ಟ ಗಾಯಗಳು ಕೂಡ ಆಗ್ಬಿಡ್ತವೆ. ಅಲ್ಲ, ಫೋನ್ನ ನೆಟ್ಟಿಗೆ ಇಟ್ಕೊಳೋದಕ್ಕಾಗಲ್ವಾ, ತಗೋ ಫೋನ್ ಅಂತ ಹೇಳ್ಬಿಟ್ಟು ಆದಿಯವ್ರಿಗೆ ಕೊಡ್ತಾರೆ. ಈ ಕಡೆ ಶೋಭಿತಾ ಅವರ ಅಮ್ಮ ವಿಮಲಾ ಅವ್ರ ಹತ್ರ ಮಾತಾಡ್ತಿರ್ತಾರೆ. ಅಲ್ಲ ಕಣೆ ವಿಮಲಾ, ನಿಜವಾಗ್ಲೂ ಆ ದರಿದ್ರದವಳು ಎಂಥವಳು, ಅವಳು ನಮ್ಮ ಹಾದಿನ ಬಸ್ಸಲ್ಲಿ ಕರ್ಕೊಂಡು ಹೋಗ್ಬಿಟ್ಲಲ್ಲ, ಅವನು ಎಂಥ ಐಷಾರಾಮಿ ಜೀವನ ಮಾಡ್ತಿದ್ದ, ಈಗಿರ್ಬೇಕಾದ್ರೆ ಅವನ ಪರಿಸ್ಥಿತಿನ ಈ ರೀತಿ ತಂದಿಟ್ಬಿಟ್ಲು. ಅಷ್ಟೇ ಅಲ್ಲದೆ ಅವಳು ಈ ಮನೆಗೆ ಬಂದ ಮೇಲೆ ಅವನು ನಗೋದನ್ನೇ ಮರ್ತೋಗ್ಬಿಟ್ಟಿದ್ದಾನೆ ಅಂತ ಹೇಳ್ತಾರೆ. ಆಗ ವಿಮಲಾ ಅವರು, ಅಕ್ಕ, ಅವನು ನಗೋದನ್ನು ಮರ್ತೋಗಿಲ್ಲ, ಅವ್ನ ನಗುನೇ ಕಿತ್ಕೊಂಡ್ಬಿಟ್ಟಿದ್ದಾಳೆ ಅಂತ ಹೇಳ್ತಾ ಇರ್ತಾರೆ. ಆದರೂ ಕೂಡ ತುಂಬ ಬೇಜಾರಾಗುತ್ತೆ ಕಣೆ, ಆದಿಗೆ ಇಂಥ ಪರಿಸ್ಥಿತಿ ಬರಬಾರ್ದಿತ್ತು, ನಿಜವಾಗ್ಲೂ ನನಗೆ ಕರಳು ಚುರುಕು ಅನ್ನುತ್ತೆ ಅಂತ ಹೇಳ್ತಾ ಇರ್ತಾರೆ. ಅಷ್ಟರಲ್ಲಿ ಪಾವನಿ ಅವರು ಕೂಡ ಟೀನ ತಗೊಂಡು ಬರ್ತಾರೆ. ಆಗ ಶೋಭಿತವ್ರು ಕೂಡ ಬರ್ತಾರೆ. ಟೀ ಮಾಡಿದ್ದೀರಾ, ನನಗೂ ಕೊಡಿ ಅಂತ ಹೇಳ್ಬಿಟ್ಟು ಟೀನ ಕುಡಿತಾ ಇರ್ತಾರೆ. ನಿಜವಾಗ್ಲೂ ನನಗಂತೂ ಆದಿ ಪರಿಸ್ಥಿತಿನ ನೋಡ್ತಿದ್ರೆ ತಲೆ ಅಂತೂ ಸಿಡ್ದೋಗ್ತಿದೆ, ತುಂಬಾ ಬೇಜಾರಾಗುತ್ತೆ ನನಗೆ ನೋಡೋದಕ್ಕೆ ಅಂತ ಹೇಳ್ಕೊಂಡು ಬರ್ತಿರ್ತಾರೆ. ಆಗ ವಿಮಲಾ ಅವ್ರಿಗೂ ಕೂಡ ಆಶ್ಚರ್ಯ ಆಗುತ್ತೆ, ಇವಳು ಆದಿನ ನೋಡಿದ್ಲಾ ಅಂತ ಎಲ್ಲರೂ ಕೂಡ ನೋಡ್ತಾ ಇರ್ತಾರೆ. ಆಗ ಶೋಭಿತವರು, ಹೌದಮ್ಮ, ನಾನು ಬಸ್ ಸ್ಟ್ಯಾಂಡಲ್ಲಿ ಆದಿ ಪರಿಸ್ಥಿತಿನ ನೋಡ್ಬಿಟ್ಟು ನಿಜವಾಗ್ಲೂ ತುಂಬ ಬೇಜಾರು ಮಾಡ್ಕೊಂಬಿಟ್ಟೆ, ನನಗಂತೂ ಕಣ್ಣಿಂದ ನೋಡೋದಕ್ಕಾಗ್ತಿರ್ಲಿಲ್ಲ ಅಂತ ಹೇಳ್ತಾರೆ. ಆಗ ವಿಮಲಾ ಅವರು, ಏನಾಯಿತು ಅಂತ ಕೇಳ್ತಾರೆ. ಅಲ್ಲ ದೊಡ್ಡಮ್ಮ, ನಾನು ಏನೇ ಹೇಳಿದ್ರು ಕೂಡ ನೀವು ಕೋಪ ಮಾಡ್ಕೊಳ್ತೀರಾ, ಏನಂತ ಹೇಳಿ ಬಿಡಿ ಅಂತ ಹೇಳ್ತಾರೆ. ಏನಾಯಿತು ಅಂತ ಹೇಳು ಶೋಭಿ ಅಂತ ಕೇಳ್ತಾರೆ. ಆಗ ಶೋಭಿತವರು, ನಾನು ಬಸ್ ಸ್ಟ್ಯಾಂಡಲ್ಲಿ ನೋಡ್ತಿದ್ದೆ, ಆದಿಗೆ ಆ ಲಕ್ಷ್ಮಿ ಎಷ್ಟು ಟಾರ್ಚರ್ ಕೊಡ್ತಾ ಇದ್ಲು, ಅಷ್ಟೇ ಅಲ್ಲದೆ ಅವನಿಗೆ ಬಸ್ಸಲ್ಲಿ ಹೋಗಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರು ಕೂಡ ಅವನ್ನ ನೂಕಿಸಿ ಹತ್ತಿಸ್ಬಿಟ್ಲು. ಬಸ್ ಅಂತೂ ತುಂಬಾ ರಶ್ ಇತ್ತು, ಫುಟ್ ಬೋರ್ಡಲ್ಲಿ ನಿಂತಿದ್ದ ಅವನು ಅಂತ ಹೇಳ್ತಾರೆ. ಅದನ್ನು ಕೇಳ್ಬಿಟ್ಟು ವಿಮಲಾ ಅವ್ರಿಗಂತೂ ಬೇಜಾರಾಗುತ್ತೆ. ಆಗ ಪಾವನಿಯವರು, ಅಲ್ಲ ನೀನೇನಕ್ಕೆ ಹೋಗಿದ್ದೆ ಬಸ್ ಸ್ಟ್ಯಾಂಡ್ಗೆ ಅಂತ ಕೇಳ್ತಾರೆ. ಆಗ ಶೋಭಿತವರು, ಅಯ್ಯೋ ಏನಪ್ಪ ಮಾಡಲಿ ಅಂತ ಯೋಚನೆ ಮಾಡ್ಬಿಟ್ಟು, ಅದು ಏನಿಲ್ಲ, ಅವನ್ನ ಡ್ರಾಪ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನೇ ಸ್ಕೂಟಿ ತಗೊಂಡು ಹೋಗಿದ್ದೆ ಅಂತ ಹೇಳ್ತಾರೆ. ಹೌದಾ, ಡ್ರಾಪ್ ಮಾಡೋದ್ಬಿಟ್ಟು ಮತ್ತೆ ಏನಕ್ಕೆ ಬಂದೆ, ಇಷ್ಟು ಬೇಗ ಬಂದಿದ್ಯಾ ಅಂತ ಹೇಳ್ಬಿಟ್ಟು ಪಾವನಿಯವರು ಕ್ವಶನ್ ಮಾಡ್ತಾರೆ. ಆಗ ಶೋಭಿತವರು, ಏನಪ್ಪ ಹೇಳಿ ಅಂತ ಮತ್ತೆ ತಡವರಿಸ್ಕೊಂಡು, ಅದು ಏನು ಅಂತಂದರೆ ನಾನು ಹೋಗೋ ಅಷ್ಟೊತ್ತಿಗೆ ಬಸ್ ಬಂದುಬಿಡ್ತು, ಅಷ್ಟೊತ್ತಿಗೆ ಅವ್ರು ಹೋಗೇ ಬಿಟ್ಟರು ಗೊತ್ತಾ ಅಂತ ಹೇಳ್ತಾರೆ. ಆಗ ವಿಮಲಾ ಅವರು ಅವ್ರ ಮಾತನ್ನೇ ನಂಬ್ಕೊಂಡು ತುಂಬಾ ಬೇಜಾರು ಮಾಡ್ಕೊಳ್ತಾರೆ.
ಕಡೆ ಸಂಜೀವ ಮತ್ತು ಅಮೃತ ಅವರು ತೆಪ್ಪದಲ್ಲಿ ಬರ್ತಾ ಇರ್ತಾರೆ. ಆಗ ಸಂಜೀವ್ ಅವರು ಅಮೃತ ಅವರೇ ನೋಡಿ, ಈ ಪ್ರಕೃತಿ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನಾವು ಈ ಥರ ಹೊರಗಡೆ ಬಂದಾಗ ಎಷ್ಟು ಬೇಕಾದರೂ ಕೂಡ ನಾವು ಸವಿಬೋದು. ಅಷ್ಟೇ ಅಲ್ಲದೆ ನಿಮ್ಮ ಸಿಟಿನಲ್ಲಿರುವಂಥ ಪ್ಲೇಸ್ಗಳು ಇಲ್ಲದೆ ಇರ್ಬೋದು, ಆದರೆ ಇಲ್ಲಿರೋವಂಥ ಪ್ಲೇಸ್ಗಳು ತುಂಬಾ ಚೆನ್ನಾಗಿರುತ್ತೆ. ನಿಮ್ಗೆಲ್ಲಾದರೂ ಹೋಗ್ಬೇಕಂತ ಅನ್ಸಿದ್ರೆ ಹೇಳಿ, ಕರ್ಕೊಂಡು ಹೋಗ್ತೀನಿ. ಅಯ್ಯೋ ಅಯ್ಯೋ ಆ ಥರ ಅಲ್ಲ, ನೀವು ಹೇಳೋದೇ ಬೇಡ, ನಾನು ಕರ್ಕೊಂಡು ಹೋಗಲೇಬೇಕಲ್ವಾ, ನಾನು ದಡ್ಡನ ಥರ ಹೇಳ್ತಾ ಇದ್ದೀನಿ, ನೀವು ಹೇಳೋದೇ ಬೇಡ, ಎಲ್ಲ ಕಡೆನೂ ಕೂಡ ನಾನು ತಿರುಗಾಡಿಸ್ತೀನಿ ಅಮೃತ ಅವರೇ ಅಂತ ಹೇಳ್ತಾ ಇರ್ತಾರೆ. ಆಗ ಅಮೃತ ಅವರು, ಅದು ಸಂಜೀವ್ ಅವರೇ, ನಾನು ನಿಮ್ಗೆ ಹೇಳಿದ್ದೆ ಅಲ್ವಾ, ಈ ಮದುವೆ ನನಗೆ ಇಷ್ಟ ಇಲ್ಲ ಅಂತ ಅಂತ ಹೇಳ್ತಾರೆ. ಅದನ್ನು ಕೇಳ್ಬಿಟ್ಟು ಸಂಜೀವ್ ಅವ್ರಿಗೂ ಕೂಡ ಸ್ವಲ್ಪ ಬೇಜಾರಾಗುತ್ತೆ. ಆಗ ಅಮೃತ ಅವರು, ನೋಡಿ ಸಂಜೀವ್ ಅವರೇ, ನೀವು ಇತ್ತೀಚೆಗೆ ನನ್ನ ಜೊತೆ ಮಾತಾಡ್ತಿರೋದು, ನನಗೆ ಹತ್ರ ಆಗಬೇಕು ಅಂತ ಪ್ರಯತ್ನ ಪಡ್ತಾ ಇರೋದು, ನಿಜವಾಗ್ಲೂ ನನಗೆ ಸ್ವಲ್ಪನೂ ಇಷ್ಟ ಇಲ್ಲ ಅಂತ ಹೇಳೋದಕ್ಕೆ ಅಂತ ಕೂತ್ಕೊಂಡಿದ್ದವರು ಎದ್ಬಿಡ್ತಾರೆ. ಆಗ ಬ್ಯಾಲೆನ್ಸ್ ತಪ್ಪಿ ನೀರೊಳಗಡೆ ಬಿದ್ದೇ ಬಿಡ್ತಾರೆ. ಸಂಜೆ ಅವರು ಫುಲ್ ಶಾಕ್ ಆಗಿಬಿಡ್ತಾರೆ. ಅಮೃತ ಅವ್ರನ್ನ ಕಾಪಾಡೋದಕ್ಕೋಸ್ಕರ ಅವರು ಕೂಡ ನೀರೊಳಗಡೆ ಬೀಳ್ತಾರೆ. ಅಮೃತ ಅವರೇ, ನನ್ನ ಗಟ್ಟಿಯಾಗಿ ಹಿಡ್ಕೊಳ್ಳಿ, ಏನೂ ಆಗಲ್ಲ ಅಂತ ಹೇಳ್ಬಿಟ್ಟು ಅಮೃತ ಅವ್ರನ್ನ ಕರ್ಕೊಂಡ್ಬರ್ತಾರೆ. ತೆಪ್ತರು ಕೂಡ ಸಹಾಯ ಮಾಡ್ತಾರೆ. ಆ ಸಹಾಯದಿಂದ ಅಮೃತ ಅವ್ರನ್ನ ಹೇಗೋ ಕಾಪಾಡ್ಕೊಳ್ತಾರೆ. ಆಗ ಅಮೃತ ಅವರಂತೂ ಫುಲ್ ಟೆನ್ಷನ್ ಆಗಿಬಿಡ್ತಾರೆ. ಅಮೃತ ಅವರೇ, ನಿಮ್ಗೇನು ಆಗಿಲ್ಲ ತಾನೆ ಅಂತ ಹೇಳ್ಬಿಟ್ಟು ಸಂಜೀವ್ ಅವರು ತುಂಬ ಕೇರ್ ಮಾಡ್ತಿರ್ತಾರೆ. ಈ ಕಡೆ ಆದಿ ಯಾಕೆ ಇನ್ನೂ ಬಂದಿಲ್ಲ ಅಂತ ಹೇಳ್ಬಿಟ್ಟು ಆದಿ ಫ್ರೆಂಡ್ಸ್ ಎಲ್ಲ ಡಿಸ್ಕಸ್ ಮಾಡ್ತಿರ್ತಾರೆ. ಶಮಿ, ನಿನಗೆ ಗೊತ್ತಿಲ್ವಾ, ನಿನ್ಗೆ ಗೊತ್ತಿರಲೇಬೇಕಲ್ವಾ ಅಂತ ಕೇಳ್ತಿರ್ತಾರೆ. ಆಗ ಶಮಿತಾ ಅವರು, ಇಲ್ಲ ನನಗೆ ಗೊತ್ತಿಲ್ಲ ಅಂತ ಹೇಳ್ತಿರ್ತಾರೆ. ಅಷ್ಟರಲ್ಲಿ ಆದಿ ಮತ್ತು ಲಕ್ಷ್ಮಿ ಇಬ್ಬರು ಕೂಡ ಬರ್ತಾರೆ. ಆಗ ಆದಿ ಮಾಡ್ಕೊಂಡಿರೋ ಗಾಯನ ನೋಡ್ಬಿಟ್ಟು, ಇದೇನಿದು ಆದಿ, ಏನಾಯಿತು, ಎಕ್ಸಾಮ್ ಬೇರೆ ಇಲ್ಲ, ಈಗ ನೋಡಿದ್ರೆ ಈ ಥರ ಮಾಡ್ಕೊಂಬಂದಿದೆಯಲ್ಲ, ಏನು ವಿಷಯ ಅಂತ ಹೇಳ್ಬಿಟ್ಟು ಭುಜದ ಮೇಲೆ ಕೈ ಹಾಕ್ಬಿಡ್ತಾರೆ. ಆಗ ಆದಿಗೆ ಸ್ವಲ್ಪ ನೋವಾಗ್ಬಿಡುತ್ತೆ. ಅಯ್ಯೋ, ಇದು ನಿಜವಾಗ್ಲೂ ಆಗಿರೋ ಗಾಯ, ಆದಿ ಏನಾಯಿತು, ಯಾಕೆ ಈ ಥರ, ಯಾರ ಹತ್ರ ಏನಾದರೂ ಗಲಾಟೆ ಮಾಡ್ಕೊಂಡ, ಏನಾಯಿತು ಹೇಳು ಆದಿ ಅಂತ ಹೇಳ್ತಾರೆ. ಆಗ ಆದಿ ಅವರು, ಅದು ಏನಿಲ್ಲ, ಅದು ಬಸ್ಸಲ್ಲಿ ಅಂತ ಹೇಳಕ್ಕೆ ಹೋಗ್ತಾರೆ. ಏನೋ ಬಸ್ಸಲ್ಲಿ ಬಂದ್ಯಾ ನೀನು ಅಂತ ಕೇಳ್ತಾರೆ. ಅಯ್ಯೋ ಆ ಥರ ಏನಿಲ್ಲ, ನಾನು ಗಾಡಿನಲ್ಲೇ ಬಂದೆ, ಒಬ್ಬ ಕಳ್ಳ ನನ್ನ ಫೋನ್ನ ಎತ್ಕೊಂಡು ಹೋಗ್ಬಿಟ್ಟ, ಆಗ ಬಸ್ಸಿಂದೆ ಇಳ್ಕೊಂಬಂದು ಎತ್ಕೊಂಡೋದ, ಅದಕ್ಕೋಸ್ಕರ ಅಲ್ಲಿ ಇಲ್ಲಿ ಬರಬೇಕಾದ್ರೆ ಈ ರೀತಿಯೆಲ್ಲ ಸಣ್ಣ ಪುಟ್ಟ ಗಾಯ ಆಗ್ಬಿಡ್ತು ಅಂತ ಹೇಳ್ತಾರೆ. ಆಗ ಲಕ್ಷ್ಮಿ ಅವರು, ಅಲ್ಲ ಆದಿ, ಈ ಥರ ಗಾಯ ನೋಡ್ತಿದ್ರೆ ನಿಜವಾಗ್ಲೂ ನನಗೆ ಅನ್ನಿಸ್ತಾ ಇಲ್ವಲ್ಲ, ಏನು ಅನ್ನಿಸ್ತಿದೆ ಗೊತ್ತಾ, ಎಲ್ಲೋ ಒಂದು 10 ನಾಯಿಗಳು ನಿನ್ನ ಓಡಿಸ್ಕೊಂಬಂದು ನೀನು ಅದರಿಂದ ತಪ್ಪಿಸ್ಕೊಳಕ್ಕೆ ಹೋಗಿ ಹೆಗ್ಗ ಮುಗ್ಗ ಓಡಿ ಈ ಥರ ಬಿದ್ದು ಗಾಯ ಮಾಡ್ಕೊಂಡಿದ್ಯಾ ಅಂತ ಅನ್ನಿಸ್ತಾ ಇದೆ ನನಗೆ ಅಂತ ಹೇಳ್ತಾರೆ. ಆಗ ಶಮಿತಾಗೆ ತುಂಬಾ ಕೋಪ ಬರುತ್ತೆ. ಹೇ ಲಕ್ಷ್ಮಿ, ನೀನು ಯಾಕೆ ಮಾತಾಡ್ತೀಯ ಆದಿ ಬಗ್ಗೆ, ನೀನು ಬಾಯಿ ಮುಚ್ಕೊಂಡಿರೋ, ನಿನಗೆ ಸೀಟ್ ಕೊಟ್ಟಿರೋದೇ ತಪ್ಪು, ಮ್ಯಾನೇಜ್ಮೆಂಟ್ಗೆ ಸರಿಯಾಗಿ ಬೈಬೇಕು, ನಿನ್ನಂಥವ್ರು 4 ಜನ ಬಂದುಬಿಟ್ರೆ ಈ ಕಾಲೇಜ್ ಮರ್ಯಾದೆನೇ ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಆಗ ಲಕ್ಷ್ಮಿ ಅವರು, ಅಲ್ಲ, ಅಪ್ಪ ಅಮ್ಮನ ದುಡ್ಡಲ್ಲಿ ಓದ್ತಿರೋ ನಿನ್ನಂಥವ್ರು ಎಷ್ಟು ಕಾಲೇಜ್ಗಳಲ್ಲಿ ಮರ್ಯಾದೆನ ಉಳಿಸಿದ್ದೀರಾ ಹೇಳಿ ಮೊದಲು ಅಂತ ಹೇಳ್ತಾರೆ. ಆಗ ಆದಿ ಅವರು ಲಕ್ಷ್ಮಿ ಹತ್ರ ಹೋಗ್ಬಿಟ್ಟು, ಲಕ್ಕಿ, ನಿಂಗೊಂದು ವಿಷಯ ಗೊತ್ತಾ, ನೀನು ಯಾವ ದುಡ್ಡಲ್ಲಿ ಓದ್ತಾ ಇದೆಯಾ ಅಂತ ಇಲ್ಲಿ ಎಲ್ಲರೂ ಮುಂದೆ ಹೇಳ ಅಂತ ಕೇಳ್ತಾರೆ. ಆಗ ಲಕ್ಷ್ಮಿ ಅವರು ಒಂದು ಕ್ಷಣ ತುಂಬಾ ಬೇಜಾರಾಗ್ತಾರೆ. ಆಗ ಶಮಿತಾ ಅವರು, ಅಲ್ಲ ಆದಿ, ಅವಳು ಕಿವಿಗೆ ಏನು ಹೇಳಿದೆ, ಈ ಥರ ಬೇಜಾರು ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಲು ಅಂತ ಹೇಳ್ತಾರೆ. ಆಗ ಲಕ್ಷ್ಮಿ ಅವರು, ಹೇ ಆದಿ, ನೋಡು, ಬಾಯಲ್ಲಿ ಒಂದು ಸ್ವಲ್ಪ ಹತ್ರಕ್ಕೆ ಅಂತ ಕರೀತಾರೆ. ಆಗ ಆದಿ ಅವರು ಕೂಡ ಹತ್ರಕ್ಕೆ ಹೋಗ್ತಾರೆ. ಸ್ವಲ್ಪ ಕಿವಿ ಕೊಡು, ಹೇಳ್ತೀನಿ ನಿನಗೆ, ಅಲ್ಲ, ತಾತ ನನ್ನ ದುಡ್ಡು ಕೊಟ್ಟು ಈ ಕಾಲೇಜಲ್ಲಿ ಯಾಕೆ ಓದಿಸ್ತಾ ಇದ್ದಾರೆ ಅನ್ನೋ ಸತ್ಯನ ಎಲ್ಲರೂ ಮುಂದೆ ಹೇಳ ಅಂತ ಕೇಳ್ತಾರೆ. ಆಗ ಆದಿ ಅವರು ಸೈಲೆಂಟ್ ಆಗಿಬಿಡ್ತಾರೆ. ಅಲ್ಲ ಆದಿ, ಅವಳು ನಿನಗೇನು ಹೇಳಿದ್ಲು, ನೀನು ಯಾಕೆ ಈ ಥರ ಸೈಲೆಂಟ್ ಆಗಿದೆಯಾ ಅಂತ ಕೇಳ್ತಾರೆ. ಆಗ ಲಕ್ಷ್ಮಿ ಅವರು, ಸತ್ಯ, ಪರಮ ಸತ್ಯನ ಹೇಳಿದ್ದೀನಿ, ಅದಕ್ಕೋಸ್ಕರ ಸೈಲೆಂಟ್ ಆಗಿದ್ದಾನೆ ಅಂತ ಹೇಳ್ತಾರೆ. ಲಕ್ಷ್ಮಿ ಅವರು ಆದಿಗೆ ಒಂದು ಏಟನ್ನು ಹೊಡೆದ್ಬಿಟ್ಟು ಅಲ್ಲಿಂದ ಹೋಗ್ಬಿಡ್ತಾರೆ. ಈ ಕಡೆ ಸಂಜೀವ ಮನೆಯವರೆಲ್ಲರೂ ಕೂಡ ಸಂಜೀವ ಮತ್ತು ಅಮೃತಗೋಸ್ಕರ ಕಾಯ್ತಾ ಇರ್ತಾರೆ. ಆಗ ಮಹೇಶ್ ಅವರು, ನಾನು ಹೇಳಿದೆ ಲೇಟ್ ಆಗುತ್ತೆ, ಆಟೋದಲ್ಲೇ ಬರ್ರಿ ಅಂತ, ಆದರೂ ನನ್ನ ಮಾತು ಕೇಳಿಲ್ಲ ಅಂತ ಹೇಳ್ತಾರೆ. ಆಗ ಕುಮುದವರು, ಹೋಗ್ಲಿ ಬಿಡ್ರಿ, ಎಷ್ಟೊತ್ತಾಗುತ್ತೆ, ದೇವರೇ ನೋಡೋಗ್ಬಿಡುತ್ತಾ ಏನು, ಬರಲಿ ಬಿಡ್ರಿ ನಿಧಾನಕ್ಕೆ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಅಮೃತ ಮತ್ತು ಸಂಜೀವ ಇಬ್ಬರು ಕೂಡ ಬರ್ತಾರೆ. ನೋಡ್ಬಿಟ್ಟು, ಅಲ್ಲ, ಇದೇನಿದು, ಬಟ್ಟೆ ಒದ್ದೆ ಆಗಿದೆಲ್ಲ, ಏನಾಯಿತು ಸಂಜೀವ ಅಂತ ಕೇಳ್ತಾರೆ. ಆಗ ಸಂಜೀವ ಅವರು, ಅದೇನಾಯಿತು ಅಂತಂದರೆ, ಅಮ್ಮ, ನೀರಲ್ಲಿ ಅಮೃತ ಅವರು ಬ್ಯಾಲೆನ್ಸ್ ತಪ್ಪಿ ಬಿದ್ದೋಗ್ಬಿಟ್ರು ಅಂತ ಹೇಳ್ಬಿಡ್ತಾರೆ. ಅದನ್ನ ಕೇಳ್ಬಿಟ್ಟು ಎಲ್ಲರೂ ಕೂಡ ಫುಲ್ ಶಾಕ್ ಆಗುತ್ತೆ. ಅಪ್ಪ, ಹೇಗೋ ಜಾಸ್ತಿ ಏನೂ ಆಗದೆ ನಮ್ಮ ಗಂಡ ಹತ್ರ ತಪ್ಪೋಗಿದೆ, ಅದೇ ಸಾಕು, ದೇವ್ರ ದಯೆ ಅಂತ ಹೀಗೆ ಮಾತಾಡ್ಕೊಳ್ತಾ ಇರ್ತಾರೆ. ಆಗ ಸಂಜೀವ ಮತ್ತು ಅಮೃತ ಅವ್ರಿಗೆ ಮಹೇಶ್ ಅವರು, ಇಲ್ಲೇ ರೂಮ್ ಇದೆ, ಡ್ರೆಸ್ ಚೇಂಜ್ ಮಾಡ್ಕೊಂಡು ಬನ್ನಿ, ನಾವು ಹೋಗಿರ್ತೀವಿ ಅಂತ ಹೇಳ್ತಾರೆ. ಆಗ ಅಮೃತ ಅವ್ರನ್ನ ಸಂಜೀವ್ ಅವರು ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಈ ಕಡೆ ನಳಿನಿ ಅವರು ಲಕ್ಷ್ಮಿಗೆ ಫೋನ್ ಮಾಡಿ ಮಾತಾಡ್ತಾರೆ. ಹೇಗಾದರೂ ಮಾಡಿ ದುಡ್ಡನ್ನ ಇಸ್ಕೋಬೇಕು ಅಂತ ಪ್ಲಾನ್ ಕೂಡ ಮಾಡಿರ್ತಾರೆ. ಆಗ ಲಕ್ಷ್ಮಿ ಅವರು, ಅಮ್ಮ ಹೇಗಿದ್ದೀರಾ ಎಲ್ಲರೂ ಅಂತ ಕೇಳ್ತಾರೆ. ಆಗ ನಳಿನಿ ಅವರು, ನಾವೆಲ್ಲರೂ ಚೆನ್ನಾಗಿದ್ದೀವಿ, ನೀನು ಚೆನ್ನಾಗಿದೆಯಾ, ಅಷ್ಟೇ ಅಲ್ಲದೆ ನಿನಗೆ ಕಾಲೇಜಿಗೆ ಯಾರು ಕರ್ಕೊಂಡ್ಬರ್ತಾರೆ ಅಂತ ಕೇಳ್ತಾರೆ. ಆದಿ ಅವರೇ ಕರ್ಕೊಂಡು ಹೋಗಿ ಬರ್ತಾರೆ ಅಂತ ಹೇಳ್ತಾರೆ. ಆಗ ನಳಿನಿಯವರು, ಅಲ್ಲ ಲಕ್ಷ್ಮಿ, ನಿನ್ನ ಖರ್ಚಿಗೆ ಓಡಾಡೋದಕ್ಕೆ ಎಲ್ಲ ದುಡ್ಡನ್ನ ಅವರೇ ಕೊಡ್ತಾರೆ ಅಂತ ಕೇಳ್ತಾರೆ. ಆಗ ಲಕ್ಷ್ಮಿಯವರು ಹ್ಞೂ ಅಂತ ಹೇಳ್ಬಿಟ್ಟು ಮೇಘ ಶ್ಯಾಮ ಹೇಗಿದ್ದಾರೆ ಅಂತ ಕೇಳ್ತಾರೆ. ಆಗ ಮೇಘ ಏನಂತ ಹೇಳಿ, ಟ್ರಿಪ್ ಹೋಗಬೇಕಿತ್ತು ಅಂತ ಅವ್ರ ಅಪ್ಪನ ಹತ್ರ ದುಡ್ಡು ಕೇಳಿದ್ಲು. ಆದ್ರೆ ಅವ್ರ ಅಪ್ಪ, ನಿಮ್ಗೆ ಗೊತ್ತಲ್ವಾ, ಕಂಜೂಸು, ಕೊಟ್ಟೇ ಇಲ್ಲ, ಅದಕ್ಕೋಸ್ಕರ ತುಂಬ ಬೇಜಾರು ಮಾಡ್ಕೊಂಡಿದ್ದಾಳೆ ಕಣೆ ಅಂತ ಹೇಳ್ತಾರೆ. ಆಗ ಲಕ್ಷ್ಮಿ ಕೂಡ ಬೇಜಾರಾಗುತ್ತೆ. ಹೋಗ್ಲಿ ಬಿಡು, ನೀನು ತಲೆ ಕೆಡಿಸ್ಕೊಬೇಡ ಅಂತ ನಳಿನಿ ಹೇಳ್ತಿರ್ತಾರೆ. ಅಷ್ಟರಲ್ಲಿ ಕೇಶವ್ ಅವ್ರು ಬಂದುಬಿಟ್ಟು ಫೋನ್ನ ಇಸ್ಕೊಳ್ತಾರೆ. ಹಲೋ ಮಗಳೇ, ನೀನು ಆರಾಮಾಗಿರೋ, ಇಲ್ಲಿ ಎಲ್ಲನೂ ಕೂಡ ನಾನು ನೋಡ್ಕೊಳ್ತೀನಿ, ನಿನ್ನ ಅಪ್ಪನ ಮೇಲೆ ನಿನಗೆ ನಂಬಿಕೆ ಇದೆ ಅಲ್ವಾ ಅಂತ ಹೇಳ್ತಾರೆ. ಆಗ ಲಕ್ಷ್ಮಿ ಅವರು, ಅಲ್ಲ ಅಪ್ಪ, ಅದೇನೋ ಸ್ಕೂಲ್ ಟ್ರಿಪ್ಪು ಅಂತ ಹೇಳ್ತಿದ್ರು ಅಮ್ಮ ಅಂತ ಹೇಳ್ತಾರೆ. ಆಗ ಕೇಶವ್ ಅವರು, ನೋಡಮ್ಮ, ನಿನಗೆ ನಂಬಿಕೆ ಇದೆ ತಾನೇ ಅಪ್ಪನ ಮೇಲೆ, ಎಲ್ಲನೂ ಕೂಡ ಬೇಗನೆ ಕೊಟ್ಟರೆ ದುಡ್ಡಿನ ಬಗ್ಗೆ ಅದು ಯಾವುದು ಕೂಡ ಬೆಲೆ ಗೊತ್ತಾಗೋದಿಲ್ಲ, ಅದಕ್ಕೆ ಸ್ವಲ್ಪ ಸತಾಯಿಸಿ ಕೊಡಬೇಕಷ್ಟೇ ಕಣಮ್ಮ, ನಿನಗೆ ಗೊತ್ತಲ್ವಾ ಅಂತ ಹೇಳ್ತಾರೆ. ಆಗ ಲಕ್ಷ್ಮಿ ಅವರು, ಸರಿ ಅಂತ ಹೇಳ್ಬಿಟ್ಟು ಫೋನ್ ಇಡ್ತಾರೆ.
ಈ ಕಡೆ ಪ್ರಸಾದ್ ಹೆಂಡತಿ ಅವರು ಮನೆಗೆ ಬರ್ತಾರೆ. ಆಗ ಮನೆಯವರೆಲ್ಲರೂ ಕೂಡ ಹಾಲಲ್ಲಿರ್ತಾರೆ. ಆದರೆ ಪಾವನಿ ಮತ್ತು ಲಕ್ಷ್ಮಿ ಕಿಚನಲ್ಲಿರ್ತಾರೆ. ಲಕ್ಷ್ಮಿನ ನೋಡಿದ ತಕ್ಷಣ ಊರಿಗೆ ಹೋಗಿ ಇನ್ನೂ ಕೂಡ 3 ತಿಂಗಳಾಗಿಲ್ಲ, ಆಲ್ರೆಡಿ ಹೊಸ ಕೆಲಸದವಳನ್ನ ಸೇರಿಸ್ಕೊಂಡ್ಬಿಟ್ಟಿದ್ದೀರಾ ನೀವು ಅಂತ ಹೇಳ್ಬಿಡ್ತಾರೆ. ಆಗ ಆದಿಯವರು ಕರೆಕ್ಟಾಗಿ ಹೇಳ್ದೇನಾಗಿ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಧರ್ಮರಾಜ್ ಅವರು ಕೂಡ ಬರ್ತಾರೆ. ಲಕ್ಷ್ಮಿನ ಕರ್ಕೊಂಡು ನಿಲ್ಲಿಸ್ಕೊಂಡ್ಬಿಟ್ಟು, ನೋಡಮ್ಮ ಇವಳು ಈ ಮನೆ ಸೊಸೆ, ಅಂದರೆ ಆದಿ ಮದುವೆ ಆಗಿರೋ ಹುಡುಗಿ, ಗೊತ್ತಾಯ್ತಾ ಅಂತ ಹೇಳ್ತಾರೆ. ಆಗ ಧರ್ಮರಾಜ್ ಅವರು ಮನೆಯವರೆಲ್ಲರೂ ಕೂಡ ಕರೀತಾರೆ. ಇವರಿಬ್ರದ್ದು ರಿಸೆಪ್ಷನ್ನ ಇಡೀ ಊರೇ ಮೆಚ್ಚೋ ಹಾಗೆ ನಾನು ಮಾಡ್ತೀನಿ, ನಡೆಯುತ್ತೆ ಅಂತ ಹೇಳ್ತಾರೆ. ಆದರೆ ಆದಿಗೆ ಸ್ವಲ್ಪನೂ ಇಷ್ಟ ಇರೋದಿಲ್ಲ. ಧರ್ಮರಾಜ್ ಅವರು ಕಂಡೀಷನ್ ಆಗಿ ಹೇಳಿಬಿಡ್ತಾರೆ. ಈ ಕಡೆ ಅಮೃತ ಮತ್ತು ಸಂಜೀವ ಇಬ್ಬರು ಕೂಡ ಮಾತಾಡ್ಕೊಂಡು ಕೂತಿರ್ತಾರೆ. ಆಗ ಅಮೃತ ಅವರು, ನೋಡಿ ನೀವು ನನ್ನ ಜೊತೆ ಮಾತಾಡೋದಕ್ಕೆ ಪ್ರಯತ್ನ ಪಡ್ತಿರೋದು, ನನಗೆ ಹತ್ರ ಆಗೋದಕ್ಕೆ ಪ್ರಯತ್ನ ಪಡ್ತಿರೋದು ಇತ್ತೀಚೆಗೆ ನನಗೆ ಇಷ್ಟ ಆಗ್ತಿದೆ ಅಂತ ಹೇಳ್ಬಿಡ್ತಾರೆ. ಅದನ್ನು ಕೇಳ್ಬಿಟ್ಟು ಸಂಜೀವ್ ಅವರಂತೂ ಫುಲ್ ಖುಷಿ ಆಗಿಬಿಡ್ತಾರೆ. ಇದಾಗಿತ್ತು ಈ ಸಂಚಿಕೆ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.